ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಅಮೃತ 2.0 ಯೋಜನೆಯ ನೀರಿನ ಟ್ಯಾಂಕ್ ಸ್ಥಳಾಂತರಕ್ಕೆ ಆಗ್ರಹಿಸಿ ಹಳೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಲಕ್ಷ್ಮೇಶ್ವರ ಅಮೃತ 2.0 ಯೋಜನೆಯಡಿ ಲಕ್ಷ್ಮೇಶ್ವರ ಪುರಸಭೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಬಹುದೇಶ ನೀರಿನ ಟ್ಯಾಂಕ್ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಪರ್ಯಾಯ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನಾಕಾರರು ಮಾತನಾಡಿ, ಲಕ್ಷ್ಮೇಶ್ವರ ನಗರದ ಗೌರವಾನ್ವಿತ ಕಲ್ಮಠ ಮನೆತನದವರು ಶಿಕ್ಷಣ ಉದ್ದೇಶಕ್ಕಾಗಿ ದಾನವಾಗಿ ನೀಡಿದ ಭೂಮಿಯಲ್ಲಿ ಈಗ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡುತ್ತಿರುವುದು ದಾನಿಗಳ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಜಾಗವು ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಪ್ರಮುಖ ಕೇಂದ್ರವಾಗಿದ್ದು, ಇಲ್ಲಿ ಭಾರೀ ನೀರಿನ ಟ್ಯಾಂಕ್ ನಿರ್ಮಾಣವಾದರೆ ವಿದ್ಯಾರ್ಥಿಗಳ ಭವಿಷ್ಯದ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗಲಿದೆ ಎಂದು ಹೇಳಿದರು. ಮಹಾವಿದ್ಯಾಲಯವು ಸರ್ಕಾರಕ್ಕೆ ಹಸ್ತಾಂತರವಾಗುವ ಪ್ರಕ್ರಿಯೆಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ವಿವಿಧ ವಿಭಾಗಗಳ ಕಟ್ಟಡ ನಿರ್ಮಾಣಕ್ಕೆ ಈ ಜಾಗದ ಅವಶ್ಯಕತೆ ಇದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಲಗಾರ ನಿರ್ಮಾಣ ಮಾಡುವುದು ಸಮಂಜಸವಲ್ಲ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟರು. ನಗರದಲ್ಲಿ ಇತರ ಸರ್ಕಾರಿ ಜಾಗಗಳು ಲಭ್ಯವಿದ್ದರೂ ಶಿಕ್ಷಣ ಸಂಸ್ಥೆಯ ಜಾಗವನ್ನೇ ಆಯ್ಕೆ ಮಾಡಿರುವುದನ್ನು ವಿರೋಧಿಸಿದ ಪ್ರತಿಭಟನಾಕಾರರು ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಬೇರೆ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಶರಣು ಎಸ್ ಗೋಡಿ, ಮಹೇಶ್ ಹೊಗೆಸೊಪ್ಪಿನ, ತಿಪ್ಪಣ್ಣ ಸಂಶಿ ಮಾತನಾಡಿ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಶಿಕ್ಷಣ ಸಂಸ್ಥೆಯ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಹಳೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಚ್ಚರಿಕೆ ನೀಡಿದರು. ಹಲವಾರು ಸರ್ಕಾರಿ ಜಾಗಗಳಿಗೆ ದಾನವನ್ನು ಕೊಟ್ಟಂತ ತಟ್ಟಿ ಮನೆತನದ ಅಪ್ಪಣ್ಣವರು ಇವತ್ತು ನಿಧನರಾಗ್ಯಾರ. ಊರಿನ ಸೋಮೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಸಿದ್ದನಗೌಡರು, ಬಳ್ಳೊಳ್ಳಿಯವರು ಸಹ ಪಾಟೀಲರು ಅವರು ನಿಧನವಾಗಿರೋದ್ರಿಂದ ಇವತ್ತಿನ ಈ ಹೋರಾಟವನ್ನು ನಾವು ಸಾಂಕೇತಿಕವಾಗಿ ನಾಟಕದ ಶೂರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮುಂದೆ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮತ್ತು ಪುರಸಭೆ ಅಧಿಕಾರಿಗಳ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು 1952ರಲ್ಲಿ ಈ ಊರಿನ ಗಣ್ಯ ಮನೆತನಗಳಂತಾದಂಥ ಕಲ್ಮಠ ಬಂಧುಗಳು ಪುರಸಭೆಯ ಮಹಾವಿದ್ಯಾಲಯಕ್ಕೆ ಪುರಸಭೆಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಏನು ಜಾಗವನ್ನು ದಾನ ಕೊಟ್ಟರು, ಆ ಜಾಗದಲ್ಲೇ ಇವತ್ತು ಪುರಸಭೆಯ ಅಧಿಕಾರಿಗಳು, ವಿಶೇಷವಾಗಿ ಮುಖ್ಯಾಧಿಕಾರಿಗಳು ತನ್ನ ಕರ್ತವ್ಯವನ್ನು ಮರೆತು ಇವತ್ತು ಆ ಜಾಗವನ್ನು ಕರ್ನಾಟಕ ಕೊಳಚೆ ಮತ್ತು ನೀರು ಸರಬರಾಜು ಮಂಡಳಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಈ ಕೂಡಲೇ ಅವತ್ತಿನ ಮುಖ್ಯಾಧಿಕಾರಿಗಳನ್ನ ಅಮಾನತ್ ಮಾಡಬೇಕು, ಇದು ಒಂದೇ ಕಂಡೀಷನ್. ದುರ್ದೈವದ ಸಂಗತಿ ಅಂತಂದ್ರೆ ಆ ಗುತ್ತಿಗೆದಾರ ಏನು ಅಮೃತ್ 2.0 ಯೋಜನೆಯಲ್ಲಿ ನಿರ್ಮಾಣ ಮಾಡುತ್ತಿರೋ ಜಲಾಗಾರದ ಗುತ್ತಿಗೆದಾರ ಜೀವಂತ ಗಿಡಗಳನ್ನ 8 ಗಿಡಗಳನ್ನ ಕಡಿದು ಇವತ್ತ ಅರಣ್ಯ ಇಲಾಖೆಗೂ ಸಹ ಮೋಸವನ್ನು ಮಾಡಿದ್ದಾನೆ. ಇನ್ನೊಂದು ಬಹಳ ಅತಿ ಮುಖ್ಯವಾದ ವಿಷಯ ಅಂತಂದ್ರ ಇಲ್ಲಿವರೆಗೂ ಸಹ ಆ ಗುತ್ತಿಗೆದಾರ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಿಂದ ಯಾವುದೇ ಪರವಾನಗಿಯನ್ನು ಪಡೆದಿಲ್ಲ. ಕಳ್ಳತನದ ಮಾರ್ಗವಾಗಿ ಕರೆಂಟ್ ಅನ್ನ ಕಳ್ಳತನ ಮಾಡಿ ಇವತ್ತು ಆ ವಿದ್ಯುತ್ ಶಕ್ತಿಯವರ ಪುರಸಭೆಯ ಮೇಲೆ ಕೇಸನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗೆ ನಮ್ದು ವಿರೋಧ ಐತಿ, ಆದ್ರೆ ನೀರಿನ ಟ್ಯಾಂಕ್ ಕಟ್ಟಕ್ಕೆ ಬರೋದಿಲ್ಲ. MA ಕಾಲೇಜ್ ಮತ್ತು ಮಹಾವಿದ್ಯಾಲಯದಲ್ಲಿ ನೀರಿನ ಟ್ಯಾಂಕ್ ಕಟ್ಟಕ್ಕಂತಾನ ಅದಕ್ಕಷ್ಟೇ ಹಳೆ ವಿದ್ಯಾರ್ಥಿಗಳ ವಿರೋಧ ಐತಿ ಹೊರತು ಬೇರೆ ಉದ್ದೇಶಕ್ಕೆ ನಮ್ದು ಯಾವುದಕ್ಕೂ ವಿರೋಧಿಲ್ಲ. ಅಮೃತ್ 2.0 ಯೋಜನೆಗೆ ನಮ್ಮೂರಲ್ಲಿ ಭಾಳ ಅಚ್ಚುಕಟ್ಟಾಗಿ ನಡೀಲಿ ಅಂತ ನಮ್ದೆಲ್ಲರದ್ದು ಭಾವನೆ ಐತಿ. ಆದ್ರೆ ಪುರಸಭೆ ಮಹಾವಿದ್ಯಾಲಯದಲ್ಲಿ ಏನು ಆ ಟ್ಯಾಂಕ್ ಕಟ್ಟಕ್ಕಂತಲ್ಲ, ಅದಕ್ಕೆ ನಮ್ಮೆಲ್ಲ ಹಿರಿಯರು ಹೇಳ್ದಂಗೆ, ಮಹೇಶಣ್ಣ ಮತ್ತು ತಿಪ್ಪಣ್ಣವ್ರು ಹೇಳ್ದಂಗೆ ಅಲ್ಲಿ ಅನೇಕ ಅವಘಡಗಳು ಸಂಭವಿಸುವ ಮುಂದಿನ ದಿನಮಾನಗಳಲ್ಲಿ ಇರೋದ್ರಿಂದ ಅದಕ್ಕೆ ನಮ್ದು ವಿರೋಧ ಐತಿ. ಇವತ್ತಿಗೆ ನಾವು ಪುರಸಭೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ನೀಡ್ತೀವಿ. ಜೂನ್ 1ನೇ ತಾರೀಕಿನೊಳಗಾಗಿ ನೀವೇನಾದರೂ ಅದನ್ನು ಸ್ಥಳಾಂತರಿಸಿದ ಹೋದ್ರೆ ನಾವು ಇದೇ ಜಾಗದಲ್ಲಿ ಕ್ರಾಂತಿವೀರ ಸೂರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮುಂದೆ
ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು